ನಿಮ್ 4 ಜನ ಹುಡುಗರು ಅಪ್ರೂವ್ ಆಗಿದ್ದಾರೆ ವಿತಿನ್ ಸೆಕೆಂಡ್ ನಿನ್ನ ಅರೆಸ್ಟ್ ಮಾಡಕ್ ಬರ್ತಾ ಇದ್ದೀನಿ. ಒಬ್ರು ಅನ್ನೋ ಪಾತ್ರನ ಅಷ್ಟು ಚೆನ್ನಾಗ್ ಮಾಡೋರಂತೆ. ಇನ್ನೂ ಅಲ್ಲಿ ಊರ್ಗೋದ್ರೆ ಅದೇ ನೆನ್ಸ್ಕೊತಾರೆ. ನಾನು ಹಿರಿ ಮಕ್ಕಳ ಮದುವೆ ಮಾಡ್ದಲ್ಲ 30 ಲಕ್ಷ ರೂಪಾಯಿ ಸರ್ ಖರ್ಚು ಮಾಡಿ ನಾನು ಸಂಪಾದನೆ ಮಾಡಿ ಇಟ್ಟಿದ್ದೆಲ್ಲ ಖರ್ಚು ಮಾಡಿದೆ ಸರ್. ನನ್ನ ಮಗಳು ಮದ್ವೆ ಆದ ತಕ್ಷಣನೇ ಅವ್ರಿಗೆ ಕೆಲಸ ಅನ್ನೋದೇ ಇರ್ಲಿಲ್ಲ. ವಿನೋದ್ ರಾಜ್ ಅವರು ಈಗ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಅವ್ರ ಮೆಡಿಷನ್ ಸಾಯಿ ನಮ್ಗೆ ಏನು ಬೇಡ, ಅವ್ರದ್ದೊಂದು ಕಣ್ಣ ಆಪರೇಷನ್ ಆದ್ರೆ ಸಾಕು ನಮ್ಗೆ. ನಮಸ್ಕಾರ. ಸುಧಾಮಣಿ. ಯಾವ ವರ್ಷ ಮದುವೆ ಆಗಿದ್ದು? 1980ರಲ್ಲಿ. ಡೇಟು ಮೇ 11 5ನೇ ತಿಂಗಳು. ಹ್ಞೂ, ಅಕ್ಕನ ಮಗಳು. ನಮ್ ಸೋದರ ಮಾವನೇ ಇವ್ರು. ಚಿಕ್ಕದ್ರಿಂದನೂ ಇದ್ ಮಾಡ್ಬಿಟ್ಟಿದ್ರು, ಫಿಕ್ಸ್ ಮಾಡ್ಬಿಟ್ಟಿದ್ರು. ಆಗ ಇಲ್ಲ, ಅವ್ರು BSc ಮಾಡಿದ್ರು, ನಾನು ಸೆಕೆಂಡ್ PU ಮಾಡಿದ್ದೆ. ಆಗ 79ರಲ್ಲೇ ಮಾಡಿದ್ದೆ ನಾನು. ಅವರು 76 77ರಲ್ಲೇ ಅವರು ಡಿಗ್ರಿ ಮುಗಿಸ್ಬಿಟ್ಟು ಒಳ್ಳೆ ಕೆಲಸ ಆಗ್ಬೋದಾಗಿತ್ತು, ಫೀಲ್ಡಿಗೆ ಬಂದ್ಬಿಟ್ಟು. ಆವಾಗೆಲ್ಲ ಬರೀ ಹಳ್ಳಿಲಿ ನಾಟಕಗಳು, ಅದಕ್ಕೆಲ್ಲ ಬೊಬ್ರು ಅನ್ನೋ ಪಾತ್ರ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಊರಲ್ಲಿ. ಅಲ್ಲಿ ಊರಲ್ಲಿ ನಾಟಕ, ಹಳ್ಳಿ ನಾಟಕಗಳು ತುಂಬಾ. ಅದೇ ಇವ್ರಿಗೆ ಅದೇ ಹುಚ್ಚು ಹಿಡಿತು. ಬೆಂಗಳೂರಿಗೆ ತಗೊಂಡೋಗಿ ಇಟ್ರು, ಅದು ಬಂತು, ಅದು ಕಲೆ ಅವ್ರಿಗೆ. ನಾಟಕದಲ್ಲಿ ಊರಲ್ಲಿ ಹಳ್ಳಿಗಳಲ್ಲಿ ನಾಟಕಕ್ಕೋಸ್ಕರನೇ ಅವರು ಹೋಗೋರಂತೆ. ಒಬ್ರು ಅನ್ನೋ ಪಾತ್ರನ ಅಷ್ಟು ಚೆನ್ನಾಗ್ ಮಾಡೋರಂತೆ. ಇನ್ನೂ ಅಲ್ಲಿ ಊರ್ಗೋದ್ರೆ ಅದೇ ನೆನ್ಸ್ಕೊತಾರೆ. ಮದ್ವೆ ಆದ್ಮೇಲೆ ನಾನು ಇಲ್ಲಿ ನಮ್ಮ ಅಮ್ಮನ ಮನೇಲೆ ಉಳ್ಕೊಂಡ್ರೆ ನಾನು. ಇಲ್ಲೇನೆ ಎದುರುಗಡೆ ಮನೆ ಅದು. ಇದು ಆಮೇಲೆ ಇವರು 2000ರಲ್ಲಿ ಓಪನ್ ಮಾಡಿದ್ದು. ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿತ್ತು, ಆ ಟೈಮಲ್ಲಿ ಸುಮ್ಮನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಗೃಹ ಆಪರೇಷನ್. ಮದ್ವೆ ಆದ್ಮೇಲೆ ಮಾಮೂಲಿ ಅವರು ಬೆಂಗಳೂರು ಇದೆ ಕಲಾಕ್ಷೇತ್ರ ಸಿನಿಮಾ ಜೋಸೆಮ್ಮನ್ ಇದ್ರು, ಬರ್ತಿದ್ರು, ಮಾಡ್ತಿದ್ರು. ಹಂಗೆ ನಾನು ಮಕ್ಳು ನೋಡ್ಕೊಂಡು ನಾನು ಇಲ್ಲೇ ಓದಿಸ್ಕೊಂಡು ಮಕ್ಳುಗಳನ್ನ ನಾನು ಇಲ್ಲಿದ್ದೆ. ಅವ್ರು ಫ್ರೀ ಅದ್ರಾಗ ಬಂದು ಹೋಗಿ ಮಾಡ್ತಿದ್ರು. ನನಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅದೇನಾದ್ರೂ ನಿಜ ಆದ್ರೆ ಕೊಲೆಗಾರನಿಗಿಂತ ಮುಂಚೆ ನೀವು ಕಂಬಿ ಎಣಿಸ್ಬೇಕಾಗುತ್ತೆ. ಆಮೇಲೆ ಮಗಳು ಮದ್ವೆ ಮಾಡೋಣ ಅಂದ್ಬಿಟ್ಟು ಬೆಂಗಳೂರಲ್ಲಿ ಸುಮಾರು ಇವ್ರ ಜೊತೆನೆ ಇದ್ಬಿಟ್ಟೆ ನಾನು. ಇವ್ರಿಬ್ರು ಒಬ್ಬ ಮಗ ಒಬ್ಬ ಮಗಳು ಇಲ್ಲೇ ಬಿಟ್ಟರು. ನಮ್ಮ ತಾಯಿ ಇದ್ರು, ನೋಡ್ಕೊತಿದ್ರು. ನಾನು ಅಲ್ಲಿ ಹೋಗಿ ಇರ್ತಿದ್ದೆ. ಅವತ್ತು ದಿನ ಹಿಂದಿನ ದಿನ ಬಂದ್ಬಿಟ್ಟಿದ್ದೆ ನಾನು. ಡಿಸೆಂಬರ್ 26ನೇ ತಾರೀಕು. ಸ್ವಲ್ಪ ತುಟಿಂಗ್ ಆಗಿತ್ತಂತೆ. ಚಳಿ, ತುಂಬ ಚಳಿ ಇತ್ತು, ಟೆನ್ಷನ್ ಇತ್ತು. 5 ವರ್ಷ ಕೆಲಸನೇ ಇರಲಿಲ್ಲ. ನನ್ನ ಮಗಳು ಮದುವೆ ಆದ ತಕ್ಷಣನೇ ಅವ್ರಿಗೆ ಕೆಲಸ ಅನ್ನೋದೇ ಇರಲಿಲ್ಲ. ಏನು ಯಾವ ಚಿತ್ರ ಯಾವುದೂ ಮಾಡೋಕ್ಕಾಯ್ತಾ ಇರಲಿಲ್ಲ. ಯಾರು ಪ್ರೊಡ್ಯೂಸರ್ಗಳು ಇದಾಗಲಿಲ್ಲ, ಇವ್ರಿಗೂ ಕೆಲಸ ಆಗಲಿಲ್ಲ. ಆ ಟೆನ್ಷನ್ ಇತ್ತು, ಎಲ್ಲ ಇತ್ತು. ಆಮೇಲೆ ಪಿಕ್ಚರು, ಆಮೇಲೆ ಡಾಕ್ಯುಮೆಂಟ್ರಿ ಎಲ್ಲ ಒಂದೇ ಸರಿ ಬಂತು. ಒಂದೇ ಸರಿ ಬಂದಾಗ ಏನಾಯಿತು ಅಂತ ಗೊತ್ತಿಲ್ಲ. ನಾನು ಇಲ್ಲೇ ಇದ್ದೆ, ಮಗಳು ನಾನು ಇಬ್ಬರು ಬಂದಿದ್ವಿ. ಅವತ್ತು ಹಿಂದಿನ ದಿನ ಬಂದಿದ್ದೀನಿ. ಬೆಳಿಗ್ಗೆನೇ ತುಟಿ ಸ್ವಲ್ಪ ಇದಾಗಿದೆ ಕಣಮ್ಮ ಅಂತ ನಮ್ಮ ಅಳಿಯ ಫೋನ್ ಮಾಡಿದರು. ಮದುವೆಯಾಗಿ 1 ವರ್ಷ ನನ್ನ ಮಗಳಿಗೆ ಮಗುವಾಗಿತ್ತು. ಮೊಮ್ಮಗನ ಕರ್ಕೊಂಡು ಈ ಮನೆಗೆ ಬಂದಿದ್ದೆ. ಆವಾಗ ಹಿಂಗಾಯ್ತು ಅಂದರು. ಆಗ ಸರಿ ಅಂದ್ಬಿಟ್ಟು ನನ್ನ ಅಳಿಯನ್ನೇ ಕರ್ಕೊಂಡು ಬಂದು ಮದ್ದೂರಲ್ಲಿ ಒಂದು ಸರಿ ತೋರಿಸಿ 24 ಗಂಟೆ ಟೈಮ್ ಒಳಗಡೆ ಒಂದು ಇಂಜೆಕ್ಷನ್ ಹಾಕ್ಸ್ಬಿಡಿ ನರಳ್ ಡಾಕ್ಟ್ರ್ ಹತ್ರ. ಅಲ್ಲಿ ಜನಾರ್ದನ್ ಅಂತ ಮೈಸೂರು ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ ಅವರೇ, ಅಲ್ಲಿ ಹೋಗ್ಬಿಟ್ಟು ನೋಡಿ ಅಂತಂದರು. ಸ್ವಲ್ಪ ಅಷ್ಟೇ ಇದ್ದದ್ದು. ನಾನು ಇಲ್ಲಿಂದ ಕಾರಲ್ಲಿ ಹೋಗೋಷ್ಟಕ್ಕೆ ಅಲ್ಲಿಗೆ ಹೋದ ತಕ್ಷಣವೇ ಹಾಕಿದ್ರು, ಇಂಜೆಕ್ಷನ್ ಮಾಡಿದ್ರು. 24 ಗಂಟೆ ಆಗಿಲ್ಲ ಅಂತ. ಆದರೂ ಕೈ ಕಾಲು ಎಲ್ಲ ಸ್ವಾಧೀನ ಒಂದೇ ಸರಿ ಹೋಗ್ಬಿಡ್ತು. ಹಾಕಿ ಸುಮಾರು ಒಂದು ದಿನ ಇದ್ದರು ಅಷ್ಟೇ. ಆಮೇಲೆ ಪುನಃ ಆಗಲ್ಲ, ನೀವು ಇದು ನಾರಾಯಣ ಹೃದಯ ಎಲ್ಲ ಇದರಲ್ಲಿ ಹೊಟ್ಟೋಗ್ಬಿಡಿ ಅಂದ್ಬಿಟ್ಟು 1 ವಾರ ಇಸ್ಕೊಂಡ್ರು ನಮ್ಮನ್ನ. ಅಲ್ಲೇ ನಾವು ಟೈಮ್ ವೇಸ್ಟ್ ಮಾಡಿಬಿಟ್ವಿ ಕಾಮಾಕ್ಷಿ ಹಾಸ್ಪಿಟಲ್. ಇಷ್ಟೇ ತುಟಿ ಇಷ್ಟೇ ಬಂದಿದ್ದು. ನಾನು ಇಲ್ಲಿಗೆ ಬಂದಾಗ ತುಟಿ ಇಷ್ಟೇ. ಅದು ಸರ್ಕಲಲ್ಲಿ ಹೋಗಿ ನಾನು ಹತ್ಕೊಂಡಿದ್ದು ನನ್ನ ಮಗಳು, ನನ್ನ ಇಬ್ಬರು ಕಾರು. ನನ್ನ ಹಳಿ ಅಷ್ಟು ಟೈಮ್ ಬೇಗನೆ ಬೆಂಗಳೂರಿಂದ ಇಲ್ಲಿ ಕರ್ಕೊಂಬಂದು ಅಲ್ಲೂ ಒಂದು ಇಂಜೆಕ್ಷನ್ ಹಾಕ್ಸಿ ಕರ್ಕೊಬಂದಿದ್ದು. ಡಾಕ್ಟ್ರು 24 ಗಂಟೆ ಒಳಗಡೆ ಹಾಕ್ಸಿದ್ರೆ ಏನಾಗಲ್ಲ ಅಂದ್ರು. ಏನೋ ನಮ್ಮನೆ ಬರ ವಿಧಿ ಆಟ, ಯಾರು ಬಲ್ಲೋರು ಜಾಸ್ತಿ ಆಗೋಯ್ತು. ನಡೆಯೋಕೆ ಶಕ್ತಿ ಇಲ್ದಂಗೆ ಆಗೋಯ್ತು. ಆಮೇಲೆ ಸರಿ ಅಲ್ಲಿಗೆ ಹೋದ್ವಿ, ನಾರಾಯಣ ಹೃದಯ ಎಲ್ಲ ಇದ್ದಲ್ಲಿ. ಅಲ್ಲಿ ಎಲ್ಲರೂ ಬಂದರು, ಸಾರಾ ಗೋವಿಂದವರು ಎಲ್ಲರೂ ಬಂದು ಆವಾಗ ನಮಗೆ ಧೈರ್ಯವಾಗಿರು, ಏನೂ ಆಗಲ್ಲ ರಜು, ಸ್ವಲ್ಪನೇ ಇರೋದು, ಏನೂ ಇಲ್ಲ ಅಂತೆಲ್ಲ ಧೈರ್ಯ ಕೊಟ್ಟು ಆಮೇಲೆ ಅಲ್ಲಿ 1 ವಾರ ಇದ್ದು ಸ್ವಲ್ಪ ಕಾಲು ಬಂತು. ಸರಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ವಾಕ್ ಮಾಡಿ ಎಲ್ಲ ಮಾಡಿ ಅಂತ ಅಂದರು. ಸರಿ ಅದೇ ರೀತಿ ಮಾಡ್ಕೊಂಡು ಆಮೇಲೆ ನಮ್ಮ ಅಳಿಯ
ಪಲ್ಮಿನಾರ್ಗೆ 5 ಸರಿ ಹೋದ್ವಿ ನಾಡೌಷಧಿ ಅದು. ಅಲ್ಲಿಗೆ ಬಂದಮೇಲೂ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಆಮೇಲೆ ರಾಜರಾಜೇಶ್ವರಿ ನಗರದಲ್ಲಿ ಆಯಿಲ್ ಮಸಾಜ್ 75,000 ಕಟ್ಟಿದ್ದೀವಿ ಅವ್ರಿಗೆ. ಮಸಾಜ್ಗೆನೆ 75,000 ಪರ್ ಡೇ ಬೆಳಿಗ್ಗೆ. ಒಂದು ದಿನಕ್ಕೆ 75,000 ಅಲ್ಲ, ಇದು 75,000 ಒಟ್ಟಿಗೆ ಒಂದು 20 ದಿನ ಮಾಡಿಸಿದ್ವಿ ಅಷ್ಟೇ. ಇವರೇ ಯಾರೋ ಚಿತ್ರರಂಗದವ್ರು ಅವ್ರೇ ಕರ್ಕೊಂಡೋಗಿ ಅಲ್ಲಿ ಇಲ್ಲ ಕೈಗುಣ ಚೆನ್ನಾಗಿದೆ ಅಂದ್ಬಿಟ್ಟು ಇದು ಮಾಡಿದ್ರು. ಫಿಸಿಯೋಥೆರಪಿ ಇಲ್ಲ ಸರ್, ಅವ್ನು ಆಯಿಲ್ ಮಸಾಜೇ ಮಾಡ್ದ. ಮಸಾಜ್ ಮಾಡಿ ಎಲ್ಲ ಮಾಡಿದ್ರು. ಆಮೇಲೆ ಆಗಲೇ ಇಲ್ಲ ಸರಿ ಅಂತೇಳಿ ಆಮೇಲೆ ಇದಕ್ಕೆ ಅಂಕೋಲಕ್ಕೆ ಹೋದೆ. ಗೋವಾದ ಇದು ಗೋಕರ್ಣದ ಹತ್ರ ಅಂಕೋಲದಲ್ಲಿ ನಾಟಿ ಔಷಧಿ, ನಾಟಿ ಬೇರು, ನಿಂಬೆಹಣ್ಣಲ್ಲಿ ಅದನ್ನು ಬೇರ ತೇದು ಬಾಯಿಗೆ ಹಿಡಿದು ಅದು ಇಟ್ಟ ಮೇಲೆ ಇಷ್ಟು ಮಾತುಗಳು ಬಂತು. ವನವಾಸ ಪಟ್ಟಿದ್ದೀವಿ ನಾವು, ತುಂಬ ವನವಾಸ. ಕಷ್ಟನೇ ಪಟ್ಟಿದ್ದೀವಿ. ಅಳಿಯ ಸಪೋರ್ಟ್ ಆಗಿದ್ರು, ಅಲ್ಲೂ 2 ವರ್ಷ ಇದ್ವಿ, ಅಲ್ಲೇ ಇಸ್ಕೊಂಡಿದ್ರು. ಅಲ್ಲೂ ಹೆಂಗೋ ಮಾಡಿ ಸ್ವಲ್ಪ ಇತ್ತು. ಎಷ್ಟು ದಿನ ಆಗುತ್ತೆ? ಏನು ಮಾಡಿಲ್ಲ. ಏನು ಅಂತ ಗೊತ್ತಿಲ್ಲ ನನಗೆ. ಮನ್ಸು ಬರಲಿಲ್ಲ ಸರ್. ಒಂದು ಹೇಳ್ತೀನಿ, ನನ್ನ ಹಿರಿ ಮಕ್ಕಳ ಮದುವೆ ಮಾಡಿದ್ನಲ್ಲ, 30 ಲಕ್ಷ ರೂಪಾಯಿ ಸರ್ ಖರ್ಚು ಮಾಡಿದ್ದು. ನಾನು ಸಂಪಾದನೆ ಮಾಡಿ ಇಟ್ಟಿದ್ದೆಲ್ಲ ಖರ್ಚು ಮಾಡಿದೆ ಸರ್. ಅದಂದ್ರೆ ನಾನು ಭಾಳ ಹೊರ್ತ ಬಿದ್ದುಬಿಡ್ತು. ಈಗ ಗೊತ್ತಿಲ್ಲ ಹಿಂಗೆ ಮುಂದಕ್ಕಾಗೋದು ಏನು ಗೊತ್ತು. ಮುಂದಕ್ಕೆ ಆಮೇಲೆ ಏನು ಕೈಯಲ್ಲಿ ಪಿಕ್ಚರ್ ಕೊಡಿತ್ತವಲ್ಲ, ಇದು ದಿಲ್ಲು ಹಿಂಗೆ ಇರುತ್ತೆ ಕಾಲ. ಆ ಟೈಮಲ್ಲಿ ಕೆಲಸನೂ ಸಿಗಲಿಲ್ಲ ಯಾವುದುವೆ ಅವ್ರಿಗೆ. ಹಿಂಗೆ ಇರ್ತದೆ ಯಾವಾಗಲೀಗೆ ಇರುತ್ತೆ. ಅವ್ರು ಅನ್ಕೊಂಡೇ ಇರ್ಲಿಲ್ವಲ್ಲ, ನಾನು ಏನು ಮಾಡಬೇಕು ಅಂತಲೇ ಅನ್ಕೊಂಡಿರ್ಲಿಲ್ಲ. ಅನ್ಯಾಯಕ್ಕೆ ಹೋಗ್ದವ್ರೆಲ್ಲ ಏನಿಲ್ಲ, ಆರಾಮಾಗಿ ಎಷ್ಟಾಯ್ತದೆ ಅವ್ರು ಕೊಟ್ಟಷ್ಟು ಈಸ್ಕೊಂಡಿದ್ದಾರೆ ಇವರು ಅಷ್ಟು. ಇಂಡಸ್ಟ್ರಿಯಲ್ಲಿ ಗೌರವ ಕೊಟ್ಟಿದೆ, ಸುಮ್ಮನೆ ಹೇಳೋದಲ್ಲ, ಗೌರವ ಕೊಟ್ಟಿದೆ. ಹಾಗೆ ನನಗೆ ಎನ್ಕರೇಜ್ ಮಾಡಿದೆ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಎಲ್ಲ ನನಗೆ ನಂದಿಯಾಳ ಅಂದ್ಬಿಟ್ಟು, ನಂದಿಯಾಳ ಅಂದ್ಬಿಟ್ಟು ಕ್ರಿಶ್ಚಿಯನ್ ಮನುಷ್ಯ ಸುಮಾರು 2 ವರ್ಷ ನಾನು ಸಾಕಿದ್ದಾರೆ. ಒಬ್ಬ ಅಣ್ಣನ ಥರನೇ ಇದ್ರು ಅವರು. ಅವ್ರು ಯಾಕೆ ಅಂದರೆ ಅವ್ರ ಪಕ್ಕದಲ್ಲೇ ರೂಮ್ ಇತ್ತು ನಂದು. ಅಲ್ಲೇ ಊಟ ಮಾಡೋದು, ಅಲ್ಲೇ ಹೋಗೋದು. ಭಾಳ ಒಳ್ಳೆ ಮನುಷ್ಯ. ಅವನು ಪಿಕ್ಚರ್ಗಳಿಗೆ ಎನ್ಕರೇಜ್ ಮಾಡಿದೆ ನನಗೆ. ಅವ್ರಿಗೂ ಪಿಕ್ಚರ್ ಪ್ರೊಡ್ಯೂಸರ್ ಅವರು. ಆಮೇಲೆ ಹಾಗೆ ಮುಸಿರು ಬಗ್ಗೆ ಹೇಳಾಗಿಲ್ಲ. ನಂಗೆ ಗಾಡ್ ಫಾದರ್ ಅಷ್ಟು ಹೇಳ್ಬೋದು. ಈ ಕುರುಡು ನನ್ನ ಮಗನಿಗೆ 1 ರೂಪಾಯಿ ಕೊಡೋ ಭಿಕ್ಷವನಿಗೆ ಅಂದ್ರೆ 10 ರೂಪಾಯಿ ಕೊಟ್ಬಿಟ್ಟು ನನ್ನೇ ಭಿಕ್ಷೆ ಬೇಡ ಹಾಗೆ ಮಾಡಿಬಿಟ್ಟ. ನೀವು ಬೆಂಗಳೂರು ಹೋಗಿಲ್ಲ, ಇಲ್ಲೇ ಇದ್ರಿ? ನಾನು ಇಲ್ಲೇ ಇದ್ದೆ ಸರ್. ಅವರೇ ಫ್ರೀದಾಗ ಬಂದ್ಬಿಡೋರಲ್ಲ, ಹೋಗಿ ಬಂದು ಮಾಡ್ತಿದ್ರು. ನಮ್ಮ ಅಮ್ಮಗೆ ನಾನು ಒಬ್ಬಳೆ ಮಗಳು, ಅದರಿಂದ ಅವರು ಕಳಿಸ್ಕೊಡ್ಲಿಲ್ಲ. ಇಷ್ಟೇ. ಈಗ ಹೆಂಗೆ ಜೀವನಕ್ಕೆ ನನ್ನ ಮಗನ ಮೇಲೆ ಡಿಪೆಂಡ್ ಆಗಿದ್ದೇವೆ. ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅವನು 2nd PU ಮಾಡ್ಕೊಂಡಿದ್ದ. ಅವ್ರದ್ದು ದುಡ್ಡು ಕೊಡ್ತಿದ್ರು, ನಾನು ಓದಿಸ್ದೆ ಅಷ್ಟೇ. ಇಲ್ಲೇ ಅವರೆಲ್ಲ ಎಜುಕೇಶನ್ ಎಲ್ಲ ಇಲ್ಲೇ. ಈಗ MNC ಕಂಪ್ನಿಲೇ ಕೆಲಸ ಮಾಡ್ತಿದ್ದಾಳೆ ದೊಡ್ಡ ಮಗಳು. BCom ಮಾಡಿದ್ದು. ಎಲ್ಲ ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಯಾರು ಏನು ಇಂಗ್ಲೀಷ್ ಮೀಡಿಯಮು ಲಕ್ಷ ಕೊಟ್ಟು ನಾವೇನು ಓದಿಸ್ಲಿಲ್ಲ. ಎಜುಕೇಶನ್ ಮಾಡ್ಕೊಂಡು ಈಗ MNC ಕಂಪ್ನಿಲಿ ವರ್ಕ್ ಮಾಡ್ತಾಳೆ. ವಿನೋದ್ ರಾಜ್ ಅವರು ಈಗ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಇದ್ದಾರೆ ಅವ್ರ ಮೆಡಿಷನ್ಗೆ. ಕಾಂತರಾಜ್ ಅಂತ ಒಬ್ರು ಜನಪದ ಸಿರಿ ಚಾನಲ್ ಅವರು ಬರ್ತಾರೆ, ನೋಡ್ಕೊತಾರೆ. ಏನೇ ಆದ್ರೂ ಅವ್ರ ಕೈಗೆ ಎಷ್ಟಿರ್ತದೆ ಕೊಟ್ಬಿಟ್ಟು ಹೋಯ್ತಾ ಇರ್ತಾರೆ. ಚೆಲುವ ಚಾಮರಾಜನಗರದಿಂದ ಮತ್ತೊಬ್ಬ ಜಾನಪದ ಕಲಾವಿದನನ್ನ ತಮ್ಮೆಲ್ಲರಿಗೂ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಅವರೇ ಆ ಪುಣ್ಯಾತ್ಮನೇ ಇಷ್ಟು ನಮ್ಗೆ ಇದು ಮಾಡಿದ್ದು. ಎಷ್ಟಾದ್ರೂ ಕೊಡ್ಲಿ ಸರ್, ಅದೆಲ್ಲ ಹೇಳಿದ್ದು ಅಷ್ಟಂತಲ್ಲ. ಮಂಡಿದಲ್ಲಿ ಬಂದ್ರೂ ಇವ್ರು ನೋಡ್ದೇನೆ ಹೋಗೋದೇ ಇಲ್ಲ. ಆ ಕಾಂತರಾಜ್ ಅವರು ಇವರು ಚಾಮರಾಜನಗರದವರು ರವಿ ಅಂತ ಇವ್ರು ಗೊತ್ತಿರೋರು ಅವರೇ. ಅವರಿಂದ ಗೊತ್ತಾಯ್ತಂತೆ. ಪಾಪ ಆ ಪುಣ್ಯಾತ್ಮನೇ ಮೊದಲು ಬಂದು ಇವ್ರನ್ನ ಇಂಟರ್ವ್ಯೂ ಮಾಡಿದ್ದು. ಕಾಂತರಾಜು ಎಲ್ಲಿದ್ರು ಬರ್ತಾರೆ, ಎಲ್ಲಿಗೆ ಮದ್ವೆಗೆ ಬಂದಿದ್ರು ಅದೇ ಜಾನಪದ ಸರಿ. ಈಗ ನಿಮ್ ದುಡ್ಡು ಕಾಸಿನ ಸಹಾಯ ಬೇಕಾ? ಕಣ್ಣು ಆಪರೇಷನ್ ಮಾಡಿಸ್ಬೇಕು. ಅವ್ರು ಕೇಳೋ ಅಭ್ಯಾಸ ಇಲ್ಲ ಯಾರನ್ನೂ. ನಾವು ಯಾರನ್ನೂ ಕೇಳಿದವ್ರಲ್ಲ. ಈಗ ಕಣ್ಣು ಆಪರೇಷನ್ ಆಗಬೇಕು ಸರ್ ಅವ್ರಿಗೆ. ಸಾಯಿ ನಮ್ಗೇನು ಬೇಡ, ಅವ್ರದ್ದೊಂದು ಕಣ್ಣು ಆಪರೇಷನ್ ಆದರೆ ಸಾಕು ನಮಗೆ.
ಏನು ಪೊರೆ ಬಂದಿದೆಯಾ? ಹ್ಞೂ ಕಾಣಿಸ್ತಾ ಇಲ್ಲ, ಮೊಬೈಲ್ ನೋಡ್ತಾರೆ. ಏನಾಯ್ತಣ್ಣ? ಇದೊಂದು ಕಣ್ಣು ಕಾಣೋದೇ ಇಲ್ಲ. ಇದು ಈ ನೋಡ್ಬೇಕಾದ್ರೆ ಇದು ಮುಚ್ಕೋಬೇಕು. ಮುಚ್ಕೊಂಡು ನೋಡ್ತಾರೆ. ಬೇಡ ಬೇಡ ಅಂತಿದ್ದೀನಿ. ಎಷ್ಟು ಖರ್ಚದಕ್ಕೆ? ಎಷ್ಟು ಅಂತ ಗೊತ್ತಿಲ್ಲ ಸರ್. ಇಲ್ಲೇ ತ್ರಿನೇತ್ರ ಅಂತಿದೆ, ಅಲ್ಲಿ ಮಾಡಿಸೋಣ ಅಂತಿದ್ದೀನಿ. ಪ್ರೈವೇಟಲ್ಲಿ ಇದು ಮಾಮೂಲಿ ಗೌರ್ಮೆಂಟ್ ಇದು ಸಾಯಿಬಾಬಾ ಟ್ರಸ್ಟಿಂದ ಮಾಡ್ತಾರೆ. ಯಾಕೋ ಅಲ್ಲಿ ಇವರು ಹೋಗಲ್ಲ ಅಂತ ಇದು ಮಾಡ್ತಾರೆ. ನನಗೂ ಸಮಯ ಬರುತ್ತೆ, ಆಗ ನಾನು ಯಾರು ಅಂತ ತೋರಿಸ್ತೀನಿ. Nobody can stop me at that time. ಯಾರು ಇಂಡಸ್ಟ್ರಿಗೆ ಹೋಗೇ ಇಲ್ಲ ಒಂದು ಫಂಕ್ಷನ್ಗೂ. ಇದು ನ್ಯಾಷನಲ್ ಅವಾರ್ಡ್ ಬಂದಾಗ ನಾವೆಲ್ಲ ಆವಾಗ ಹೋಗಿದ್ದು ಇಲ್ಲಿಗೆ ಫಂಕ್ಷನ್ಗಳಿಗೆ. ಇಂಡಸ್ಟ್ರಿ ಫಂಕ್ಷನ್ ಇವ್ರದ್ದು ನ್ಯಾಷನಲ್ ಅವಾರ್ಡ್ ಬಂದಾಗ ಆವಾಗ ಎಲ್ಲ ಕಡೆನೂ ನಾವು ಚಿತ್ರರಂಗ ನೋಡಿದ್ದು. ದಸರಾ ಅವಾರ್ಡ್ ಬಂತು, ಆವಾಗ ನಮ್ಮ ಮಕ್ಕಳನ್ನ ಕರ್ಕೊಂಡು ಎಲ್ಲ ಹೋಗಿದ್ದು. ಎಲ್ಲ ನಿಮ್ಗೆ ನ್ಯಾಷನಲ್ ಅವಾರ್ಡ್ ಬಂದು ಸಿನಿಮಾ ಅದು ಕೋಟಿ ಚೆನ್ನಯ್ಯ ತುಳು. ಅದು ತುಳು ಪಿಕ್ಚರು ಕೋಟಿ ಚೆನ್ನೈ ಅಂತ ನ್ಯಾಷನಲ್ ಅವಾರ್ಡ್ ಬಂತು. ಧನರಾಜ್ ಅಂದ್ಬಿಟ್ಟು ನನ್ನ ಫ್ರೆಂಡ್, ಅವರು ಪ್ರೊಡ್ಯೂಸರ್, ಅವರು ಅದನ್ನು ಮಾಡಿಸಿದ್ರು. ಒಳ್ಳೆ ಹೆಸರು ಬಂತು ಹಿಂದಿ ತುಳುವಲ್ಲಿ. ಮತ್ತೆ ನ್ಯಾಷನಲ್ ಅವಾರ್ಡ್ ಬಂತು. ಸಿಕ್ಕಾಪಟ್ಟೆ ಸ್ಟ್ಯಾಂಡಿಂಗ್ ಹೆಸರುಗಳು ಬಂತು. ಎಲ್ಲ ಭಾಷೆನೂ ಏನು ಗೊತ್ತಿಲ್ಲ ಅವ್ರಿಗೆ. ಆಲ್ಮೋಸ್ಟ್ ಎಲ್ಲ ಭಾಷೆನೂ ಮಾತಾಡ್ತಾರೆ. ತುಳು ಕಲಿತೆ ಅವರು ತುಳು ಪಿಕ್ಚರ್ ಮಾಡಿದ್ದು. ಹಿಂದಿ, ಇಂಗ್ಲಿಷ್ ಎಲ್ಲ ಆಲ್ಮೋಸ್ಟ್ ಎಲ್ಲ. ತೆಲುಗು, ಮಲಯಾಳಂ ಬಿಟ್ಟರೆ ಎಲ್ಲ ಗೊತ್ತು. ಈಗೇನಾದ್ರು ಮರ್ತಿದ್ದಾರೆ. ಹಂಗೂ ಮೊಮ್ಮಗ ಕೇಳ್ತಿರ್ತಾನೆ, ನಂಗೆ ತುಳು ಕಲ್ಸುತ್ತಾತ ಅಂತಾನೆ ಇರ್ತಾನೆ. ಒಂದೊಂದು ಪದ ಅವ್ನು ಬಂದಾಗ, ರಜಕ್ಕೆ ಬಂದಾಗ ಒಂದೊಂದು ಕಲ್ಸ್ಕೊಂಡು ಹೋಯ್ತಾನೆ. ಅವನು ಮಂಗಳೂರವ್ರು, ತುಳು ಕಲ್ತ್ಕೊತಾನೆ ಅವನು. ಅವ್ರ ತಾತ ಮಂಗಳೂರು. ಒಟ್ಟು ನಡೀತಾ ಇದೆ ಜೀವನ. ಜೀವನ ನಡೀತಿದೆ, ಜೀವನಕ್ಕೆ ಏನು ತೊಂದರೆ ಸಿನಿಮಾದ ಡೈರೆಕ್ಷನ್ ಮಾಡುವಾಗ ನಿಮ್ಮ ಜೀವನ ಚೆನ್ನಾಗಿದ್ದು ಇತ್ತು ಸರ್. ಎಲ್ಲ ನಾವು ಚೆನ್ನಾಗೇ ಇದ್ದು. ಹಿಂಗಾದ್ಮೇಲೆ ನಾವು ಮನೇಲಿ ಒಬ್ಬರು ತರಲಿಲ್ಲ ಅಂದಾಗ ಕಷ್ಟ ಆಗುತ್ತೆ. ಆಮೇಲೆ ಇದು ಆಯ್ತದೆ ಅವ್ರಿಗೆ, ಯಾವುದು ಹಿಂಗೆ ಚೆನ್ನಾಗೇ ಇದ್ದರು, ಪರವಾಗಿಲ್ಲ ಇತ್ತು. ಇದು ಪೊಟ್ಯಾಷಿಯಮ್ ಲೆವೆಲ್ಲು ಕಿಡ್ನಿಗೆ ಪೂರಾ ಪೊಟ್ಯಾಷಿಯಮ್ ಲೆವೆಲ್ ಆಗೋಯ್ತು. ಆ ಟೈಮಲ್ಲಿ ಕರ್ಕೊಂಡೋಗಿ ಕೊಲಂಬಿಯಾದಲ್ಲಿ 2-3 ಸಾರಿ ಅದು ಪಾಪ ಡಾಕ್ಟ್ರು ಕೊಲಂಬಿ ಇವರು ಕಿಡ್ನಿ ಡಾಕ್ಟ್ರು ಒಳ್ಳೆ ಡಾಕ್ಟ್ರು. ಅಲ್ಲಿ ಸರ್ ನಮ್ಮ ದುಡ್ಡು ಎಲ್ಲ ಹೋಗಿತ್ತು ಅಂದರೆ ತುಂಬಾ ಅಲ್ಲಿ ಖರ್ಚು ಮಾಡಿದೋದಕ್ಕೆ ಈ ಮನುಷ್ಯ ಇಷ್ಟು ಉಳ್ಕೊಂಡ್ರು. ಇತ್ತು ಅದು ಪೊಟ್ಯಾಷಿಯಮ್ ಲೆವೆಲ್ ಎಲ್ಲ ಇತ್ತು. ಅದು ಕಿಡ್ನಿಗೆ ಏನು ತೊಂದರೆ ಆಗಲಿಲ್ಲ. ಈಗ ಒಂದು 6-7 ತಿಂಗಳಿಂದ ಅದೆಲ್ಲ ಮೆಡಿಸನ್ ನಿಲ್ಲಿಸಿರೋದು. ತಿಂಗಳಿಗೆ 3,000 ಚಿಲ್ಲರೆ ಮೇಲೆ ಬೇಕಿತ್ತು ನನಗೆ ಮೆಡಿಸನ್. ಈಗ ಬರೀ BP ಶುಗರ್ದು ಅಷ್ಟೇ ಕೊಡ್ತಾ ಇರೋದು. BP ಶುಗರ್ ಇತ್ತು ಸರ್ ಆವಾಗಲೇ. ಇವ್ರಿಗಾದಾಗ BP ಆವತ್ತಿನ ದಿನನೇ BP ಆಗಿರೋದು. ಇವ್ರಿಗೆ BPನೇ ಇರಲಿಲ್ಲ. 3 ದಿವಸ ಹಿಂದೆ ಪರೀಕ್ಷೆ ಮಾಡಿಸಿದ್ದೀನಿ, ನಾರ್ಮಲ್ ಆಗಿದೆ. ಶುಗರ್ BP ಆವಾಗಲೇ ಜಾಸ್ತಿ ಆಗಿದ್ದು. ಆವತ್ತಿನ ದಿನನೇ ಅವ್ರಿಗೆ BP ಅಂತ ಗೊತ್ತಾಗಿರೋದು. ತುಂಬ ಚಳಿನೂ ಇತ್ತು ಆ ಟೈಮಲ್ಲಿ, 18ರಲ್ಲಿ ಆಗಿದ್ದು ಅವ್ರಿಗೆ. ತಿರುಪತಿಯಿಂದ ಬಂದೆ. ತಿರುಪತಿ ಸಿಕ್ಕಾಪಟ್ಟೆ ಚಳಿ. ಅಲ್ಲಿ ಪ್ರೊಡ್ಯೂಸರು ಒಳ್ಳೆ ಮನುಷ್ಯ, ಅವರು 1 ಲಕ್ಷ ಕೊಟ್ಟರು ಪಾಪ. ಅವ್ರು ಜನಗಣಮನ ಅಂತ ಪಿಕ್ಚರು ಇವರು ಅಸಿಸ್ಟೆಂಟ್ ಮಾಡ್ದ, ಸರಿಯಾಗಿ ಮಾಡಲಿಲ್ಲ ಅಂತ ಕಾಣುತ್ತೆ. ಅದು ನೋಡೋಕ್ಕೂ ಆಗಲಿಲ್ಲ ಪಾಪ ಅವರು ಆ ಟೈಮಲ್ಲಿ. ಒಳ್ಳೆ ಮನುಷ್ಯ. 1 ಲಕ್ಷ ಕೊಟ್ಟ ಸರ್. ಇಲ್ಲಿ ಬಂದಿದ್ರು, ನಾನು ದುಡ್ಡು ಕೊಟ್ಟರು ವಾಪಸ್ ಕೊಟ್ಬಿಡೋಕ್ಕೆ ದುಡ್ಡಿಲ್ಲ. ಅವ್ರು ಕೇಳ್ತಾರ ಅಂತ ಕೇಳಲಿಲ್ಲ ಸರ್. ಇಲ್ಲಿಗೂ ಬಂದಿದ್ದು ಹಾಸ್ಪಿಟ್ಲಿಗೆ ಪಾಪ. ಆ ತಕ್ಷಣನೇ ಬಂದಿದ್ರು. ಆಪ್ರೇಷನ್ನು ಮತ್ತೆ ಪೆಲ್ಬಿನರ್ಗೆ ಬಂದಿದ್ರು. ಆಯ್ತು, ಬೇಗ ಹುಷಾರಾಗಿ ಮತ್ತೆ 15 ಮಾಡಿ. ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ ಮಾಡಿ. ಎಲ್ಲದಕ್ಕಿಂತ ಚೆನ್ನಾಗಿರ್ಬೇಕು ಅಂತ ನೀನು ಆಸೆ ಪಡ್ತಾ ಇದ್ಯೋ ಅದೇ ಡಿಪಾರ್ಟ್ಮೆಂಟ್ ಎಲ್ಲರೂ ಕೀಳಾಗಿ ನೋಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನಮ್ಮನ್ನೆಲ್ಲ ರಂಜಿಸಿದ್ರಂಥವ್ರು ನಮ್ಮ ಆನಂದ್ ಪಿ ರಾಜು ಅವರು. ಅವ್ರನ್ನ ನಾವು ನೋಡ್ತಿದ್ವಿ, ಟೈಟ್ಲ್ ಕಾರ್ಡಲ್ಲಿ ನೋಡ್ತಿದ್ವಿ. ಅಗ್ನಿ IPS ಆಗ್ಬೋದು, ಜಿಂದಾಬಾದ್ ಆಗ್ಬೋದು, ಅವೆಲ್ಲ ಸಿನಿಮಾಗಳಲ್ಲಿ ಅವ್ರದ್ದು ಟೈಟ್ಲ್ ಬರೋದು. ಕೆಲವು ಸಿನಿಮಾದಲ್ಲಿ ತಮ್ಮ ವಿಡಿಯೋನೂ ಬರೋದು. ನೀವು ತುಂಬಾ ಭಯಂಕರ ವೆಲ್ ಫಿಟ್ ಇದ್ರಿ ನೀವು ಅವಾಗ. ದಪ್ಪ ಇದ್ರಿ ಸ್ವಲ್ಪ ಅಲ್ವಾ ಸರ್? ಸೊ ಕೆಲವು ಆನಂದ್ ಪಿ ರಾಜು ಅಂದ್ರೆ ಇವ್ರು ಹಿಂಗೆ ತಿರ್ಕೊಂಡಿರೋದು, ಆನಂದ್ ಪಿ ರಾಜು ಅಂತೆಲ್ಲ ಬರೋದು ಹುಡುಗ ಇದ್ದಾಗ. ಸೊ ಇದೇ ನಮ್ಮ ಆನಂದ್ ಪಿ ರಾಜು ಇವರು. ಕಾಲದ ಹೊಡೆತಕ್ಕೆ ಸಿಕ್ಕು ಹೀಗಾಗಿದ್ದಾರೆ ಅವರು. ಸೊ ಹಾಗಾಗಿ ಆದರೆ ಬದುಕಂತೂ ಮುಂದೆ ಹೋಗಲೇಬೇಕು. ಅವ್ರು ಮಾಡ್ತಿದ್ದಾರೆ. ನಾನು ಅವ್ರನ್ನ ಕೇಳಿದೆ, ಖುದ್ದಾಗಿ ಕೇಳಿದೆ, ನಿಮ್ಗೆ ಏನಾದ್ರು ಆರ್ಥಿಕವಾಗಿ ಸಹಾಯ ಬೇಕಾಗ ನಾವು ಮನವಿ ಮಾಡೋಣ ಅಂತ. ಅಮ್ಮ ಬೇಡ ಅಂತಂದ್ರೆ ಅವರು. ಖಂಡಿತ ಬೇಡವಮ್ಮ, ಅವರ ಸ್ವಾಭಿಮಾನ ನೋಡಿ ಹಾಗಾಗಿ ನಾನು ಕೇಳಿದೆ ಬೇಡ ಅಂತ. ಸೊ ಆದರೆ ಆನಂದ್ ಪಿ ರಾಜು ಅವರ ಸಿನಿಮಾಗಳು ನೋಡಿ ಬೆಳೆದ ನಾವೆಲ್ಲರೂ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಬೇಗ ಹುಷಾರಾಗಿ ಅಂತ ಕೇಳ್ಕೊತೀವಿ ಸರ್ ನಿಮಗೆ. ಆಯ್ತು ಸರ್. ಸರ್ ಮತ್ತೆ ನೀವು ಅಗ್ನಿ IPS 2 ಮಾಡ್ಬೇಕು ನೀವು. ಡೆಫಿನೆಟ್ ಆಗಿ ಮಾಡ್ತೀನಿ. 5 ಕತೆ ಮಾಡ್ತೀನಿ ಸರ್. 5 ಕತೆ ರೆಡಿ? ರೆಡಿ ಇದೆ. ಮೊಬೈಲೆಲ್ಲ ಮಾಡಿದ್ದೀನಿ, ಮಾಡಿದ್ದೀರಿ. ಆಗಲಿ, ಬೇಗ ದೇವ್ರಿಗೆ
ಆರೋಗ್ಯ ಕೊಟ್ಟು ಮತ್ತೆ ವಾಪಸ್ ಬರೋಂಗಾಗಲಿ ಅಂತ ಕೇಳ್ಕೊಂಡು ಧನ್ಯವಾದ. ಮಂಡ್ಯ ಗುತ್ಲಿಗೆ ಬಂದು ನಮ್ಗೆ ಸಂತೋಷ ಆಯಿತು. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಮ್ಮ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.